ಅಮೆರಿಕಾದಲ್ಲಿ ಇತ್ತೀಚೆಗೆ ಬಹಳಷ್ಟು ಬೆಳವಣಿಗೆಗಳು ನಡೆಯುತ್ತಿವೆ. ಡೊನಾಲ್ಡ್ ಟ್ರಂಪ್ ಆಡಳಿತವು ವೀಸಾ ಮತ್ತು ವಲಸೆ ನೀತಿಗಳಲ್ಲಿ ನಿಯಮಗಳನ್ನ ಕಠಿಣಗೊಳಿಸಿವೆ. ಅದರ ಬೆನ್ನಲ್ಲೇ ವಿದೇಶಾಂಗ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕಡಿತವನ್ನು ಮಾಡುತ್ತಿದೆ. ಇದರಿಂದಾಗಿ ವೀಸಾ ಪ್ರಕ್ರಿಯೆಗಳು ನಿಧಾನ ಆಗ್ತಿವೆ ಹಾಗೂ ಉಳಿದ ಸಿಬ್ಬಂದಿಯ ಮೇಲೆ ಒತ್ತಡ ಹೆಚ್ಚಾಗ್ತಿದೆ. ಹಾಗೆ ಟ್ರಂಪ್ ವ್ಯಾಪಾರ ಸಮರವನ್ನು ಮುಂದುವರಿಸಿದ್ದಾರೆ. ಇದೀಗ ಯುರೋಪಿಯನ್ ಒಕ್ಕೂಟ ಮತ್ತು ಮೆಕ್ಸಿಕೋಗೆ 30% ಸುಂಕ ಹಾಕುವ ಬೆದರಿಕೆ ಹಾಕಿದ್ದಾರೆ. ಇನ್ನು ಅಮೆರಿಕ ಸರ್ಕಾರ ಮತ್ತು ಅಲ್ಲಿನ ಯೂನಿವರ್ಸಿಟಿಗಳ ಮಧ್ಯೆ ಹಗ್ಗಜಗ್ಗಾಟ ಇನ್ನೂ ನಿಂತಿಲ್ಲ. ಇದೀಗ ಕೊಲಂಬಿಯಾ ಯೂನಿವರ್ಸಿಟಿಯು ಸರ್ಕಾರಕ್ಕೆ ಮಿಲಿಯನ್ ಗಟ್ಟಲೆ ಡಾಲರ್ಗಳನ್ನ ದಂಡವಾಗಿ ತೆತ್ತು ಸಂಘರ್ಷವನ್ನ ಕೊನೆ ಮಾಡಿಕೊಳ್ಳಲು ಮುಂದಾಗಿದೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಇನ್ನಷ್ಟು ವಿವರ ಈ ವಿಡಿಯೋದಲ್ಲಿದೆ. ವಿದೇಶಾಂಗ ಇಲಾಖೆಯ ಸಾವಿರಾರು ಸಿಬ್ಬಂದಿ ವಜಾ. EU ಮತ್ತು ಮೆಕ್ಸಿಕೋ ಮೇಲೆ 30% ಸುಂಕ. ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬರುವುದಕ್ಕೂ ಮುಂಚೆಗೆ ಆಡಳಿತಕ್ಕೆ ಭರ್ಜರಿ ಸರ್ಜರಿ ನಡೆಸುವುದಾಗಿ ಘೋಷಿಸಿದ್ದರು. ಅದನ್ನ ಈಗ ಕಾರ್ಯರೂಪಕ್ಕೆ ತರುತ್ತಿದ್ದಾರೆ. ದೇಶ ಮತ್ತೆ ಪ್ರಜ್ವಲಿಸಬೇಕಾದ್ರೆ ಇಂಥ ಸಣ್ಣ ಪುಟ್ಟ ಅಡೆತಡೆಗಳನ್ನ ಎದುರಿಸಬೇಕು ಹಾಗೂ ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಳಲೇಬೇಕು ಅಂತ ಟ್ರಂಪ್ ಹೇಳಿದ್ದರು. ಆಡಳಿತದ ಅಡಿಯಲ್ಲಿ ನಡೆಯುತ್ತಿರುವ ವ್ಯಾಪಾರ ಪುನರ್ರಚನೆಯ ಭಾಗವಾಗಿ ಅಮೆರಿಕದ ವಿದೇಶಾಂಗ ಇಲಾಖೆಯು 1350ಕ್ಕೂ ಹೆಚ್ಚು ಉದ್ಯೋಗಿಗಳನ್ನ ವಜಾಗೊಳಿಸಿದೆ. ಇದರಲ್ಲಿ ನಾಗರಿಕ ಸೇವಾ ಸಿಬ್ಬಂದಿ ಹಾಗೂ ವಿದೇಶಿ ಸೇವಾ ಅಧಿಕಾರಿಗಳು ಒಳಗೊಂಡಿದ್ದಾರೆ. ಇದು ವಿದೇಶಾಂಗ ಇಲಾಖೆಗೆ ಸಂಬಂಧಿಸಿದ ಎಲ್ಲ ಕಚೇರಿಗಳು ಮತ್ತು ಕೆಲಸಗಳ ಮೇಲೆ ತೀವ್ರ ಪರಿಣಾಮ ಬೀರಲಿದೆ. ಹಾಗೆ ಸ್ವಯಂ ಪ್ರೇರಿತವಾಗಿ ಕೆಲಸ ತೊರೆದವರನ್ನು ಸೇರಿಸಿದರೆ ಒಟ್ಟು ಉದ್ಯೋಗಿಗಳ ಕಡಿತವು ಸುಮಾರು 3000ಕ್ಕೆ ತಲುಪುತ್ತೆ. ಅಧಿಕಾರಿಗಳ ಪ್ರಕಾರ ಅಷ್ಟೇನು ಪ್ರಮುಖವಲ್ಲದ ಕಾರ್ಯಾಚರಣೆಗಳನ್ನ ಗುರಿಯಾಗಿಸಿಕೊಂಡು ಸಿಬ್ಬಂದಿ ಕಡಿತ ಪ್ರಕ್ರಿಯೆಯನ್ನ ನಡೆಯುತ್ತಿದೆ. ಆದರೆ ಇದು ಅಮೆರಿಕದ ರಾಜತಾಂತ್ರಿಕ ಸಾಮರ್ಥ್ಯ ಮತ್ತು ಜಾಗತಿಕವಾಗಿ ರಾಯಭಾರ ಪ್ರಭಾವವನ್ನ ದುರ್ಬಲಗೊಳಿಸುವ ಎಚ್ಚರಿಕೆಯನ್ನು ತಜ್ಞರು ಮಾಡಿದ್ದಾರೆ. ಇನ್ನು ವ್ಯಾಪಾರ ಸಮರ ಮುಂದುವರಿಸಿರುವ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುರೋಪಿಯನ್ ಯೂನಿಯನ್ ಮತ್ತು ಮೆಕ್ಸಿಕೋದಿಂದ ಬರುವ ಎಲ್ಲ ಆಮದುಗಳ ಮೇಲೆ 30% ಸುಂಕ ವಿಧಿಸುವುದಾಗಿ ಘೋಷಿಸಿದ್ದಾರೆ. ಇದು ಆಗಸ್ಟ್ 1ರಿಂದ ಜಾರಿಗೆ ಬರಲಿದೆ. ಸುಂಕದ ಬಗ್ಗೆ ಮಾತುಕತೆಗಳು ಸ್ಥಗಿತಗೊಂಡ ನಂತರ ಈ ಕ್ರಮವನ್ನ ಕೈಗೊಳ್ಳಲಾಗುತ್ತಿದೆ. ಇದು ಅಮೆರಿಕದ ಹಲವು ವ್ಯಾಪಾರ ಪಾಲುದಾರರನ್ನ ಗುರಿಯಾಗಿಸಿಕೊಂಡು ಟ್ರಂಪ್ ಹೆಣೆದಿರುವ ಸುಂಕ ತಂತ್ರದ ಒಂದು ಭಾಗವಾಗಿದೆ. ವ್ಯಾಪಾರ ಕೊರತೆ ಮತ್ತು ಗಡಿ ಭದ್ರತೆಯ ಸಮಸ್ಯೆಗಳನ್ನ ನಿಭಾಯಿಸೋಕೆ ಈ ಸುಂಕಗಳು ಅವಶ್ಯಕ ಅಂತ ಅಮೆರಿಕದ ಆಡಳಿತವು ಸಮರ್ಥಿಸಿಕೊಂಡಿದೆ. ಆದರೆ ಇದು ಮಿತ್ರ ರಾಷ್ಟ್ರಗಳಿಂದ ತೀವ್ರ ಟೀಕೆಗೆ ಗುರಿಯಾಗಿದ್ದು ಯುರೋಪಿಯನ್ ಒಕ್ಕೂಟವು ಪ್ರತೀಕಾರದ ಕ್ರಮಗಳ ಬಗ್ಗೆ ಎಚ್ಚರಿಕೆ ನೀಡಿದೆ. ಈ ಹೊಸ ಸುಂಕಗಳು ಪೂರೈಕೆ ಸಂಪರ್ಕ ವ್ಯವಸ್ಥೆಯನ್ನ ಅಸ್ವಸ್ಥಗೊಳಿಸಿ ಗ್ರಾಹಕರ ಮೇಲೆ ಬೆಲೆ ಏರಿಕೆಯ ಹೊರೆಯನ್ನ ಹಾಕಲಿವೆ. ಹಾಗೆ ಜಾಗತಿಕದ ಆರ್ಥಿಕ ಅನಿಶ್ಚಿತತೆಯನ್ನ ಮತ್ತಷ್ಟು ತೀವ್ರಗೊಳಿಸುವ ಸಾಧ್ಯತೆ ಇದೆ. ಸರ್ಕಾರಕ್ಕೆ ಕೊಲಂಬಿಯಾ ವಿವಿಯಿಂದ $200 ಮಿಲಿಯನ್. ಅಮೆರಿಕದಲ್ಲಿ ಯಾವುದೇ ಯೂನಿವರ್ಸಿಟಿ ಅಥವಾ ಕಾಲೇಜುಗಳಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಪ್ರತಿಭಟನೆಗಳು ಹಾಗೂ ಹೋರಾಟಗಳನ್ನ ನಡೆಸುವುದನ್ನ ತಡೆಯುವುದಕ್ಕೆ ಟ್ರಂಪ್ ಆಡಳಿತವು ಕಠಿಣ ಕ್ರಮಗಳನ್ನ ಹಾಕುತ್ತಿದೆ. ವೀಸಾ ರದ್ದು ಹಾಗೂ ಗಡೀಪಾರು ಮಾಡುವ ಕ್ರಮಗಳನ್ನ ಕೈಗೊಳ್ಳುತ್ತಿದೆ. ಹಾಗೆ ಪ್ಯಾಲೆಸ್ತೈನ್ ಪರವಾದ ಹೋರಾಟಗಳು ನಡೆಯದಂತೆ ಹಾಗೂ ಯಹೂದಿ ವಿದ್ಯಾರ್ಥಿಗಳ ಮೇಲೆ ಕಿರುಕುಳ ಆಗದಂತೆ ತಡೆಯಲು ಯೂನಿವರ್ಸಿಟಿಗಳಿಗೆ ಅಮೆರಿಕ ಆಡಳಿತ ಕಠಿಣ ಸೂಚನೆಗಳನ್ನ ಕೊಟ್ಟಿದೆ. ಆದರೆ ಕೊಲಂಬಿಯಾ ಯೂನಿವರ್ಸಿಟಿಯ ಯಹೂದಿ ವಿದ್ಯಾರ್ಥಿಗಳಿಗೆ ರಕ್ಷಣೆ ಕೊಡುವುದರಲ್ಲಿ ವಿಫಲವಾಗಿದೆ ಅಂತ ಆರೋಪಗಳು ಕೇಳಿಬಂದಿವೆ. ಅದರ ಬೆನ್ನಲ್ಲೇ ಟ್ರಂಪ್ ಆಡಳಿತವು ಕೊಲಂಬಿಯಾ ವಿಶ್ವವಿದ್ಯಾಲಯದ ಅನುದಾನಗಳಿಗೆ ತಡೆ ಹಾಕಿದೆ. ಸರ್ಕಾರದ ಜೊತೆಗಿನ ತಿಕ್ಕಾಟವನ್ನ ಕೊನೆ ಮಾಡಿಕೊಳ್ಳಲು ಮುಂದಾಗಿರುವ ಯೂನಿವರ್ಸಿಟಿಯು $200 ಮಿಲಿಯನ್ ಗಿಂತಲೂ ಹೆಚ್ಚು ಹಣವನ್ನ ಪಾವತಿಸಲು ಅಂತಿಮ ಹಂತದ ಮಾತುಕತೆಯಲ್ಲಿದೆ. ಈ ಹಿಂದೆ ಟ್ರಂಪ್ ಆಡಳಿತವು ಸರ್ಕಾರದಿಂದ ಸಂಶೋಧನಾ ನಿಧಿಗೆ ಬರಬೇಕಿದ್ದ $400 ಮಿಲಿಯನ್ ನಷ್ಟು ಅನುದಾನವನ್ನ ತಡೆ ಹಿಡಿದಿತ್ತು. ಅದನ್ನ ಮರಳಿ ಪಡೆಯುವ ನಿಟ್ಟಿನಲ್ಲಿ ಸರ್ಕಾರಕ್ಕೆ $200 ಮಿಲಿಯನ್ ಕೊಡೋಕೆ ಒಪ್ಪಂದ ಮಾಡಿಕೊಳ್ಳುತ್ತಿದೆ. ಹಾಗೆ
ಕೊಲಂಬಿಯಾ ವಿಶ್ವವಿದ್ಯಾಲಯವು ಪ್ರವೇಶಾತಿ ಮತ್ತು ವಿದೇಶಿ ದೇಣಿಗೆಗಳ ಬಗ್ಗೆ ಪಾರದರ್ಶಕತೆಯನ್ನ ಹೆಚ್ಚಿಸಲಿದೆ, ಆದರೆ ಫೆಡರಲ್ ಮೇಲ್ವಿಚಾರಣೆಯಿಂದ ತಪ್ಪಿಸಿಕೊಳ್ಳಲಿದೆ. ಯೂನಿವರ್ಸಿಟಿಗಳ ಮೇಲೆ ಪರಿಶೀಲನೆಗಳನ್ನ ಸರ್ಕಾರವು ಹೆಚ್ಚಿಸಿದೆ. ವಿದೇಶಿ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಕೊಡದಂತೆ ಕೆಲವು ಯೂನಿವರ್ಸಿಟಿಗಳಿಗೆ ನಿರ್ಬಂಧ ಹಾಕಿದೆ. ಇಂಥ ಕಠಿಣ ಕ್ರಮಗಳು ವಿಶ್ವವಿದ್ಯಾಲಯಗಳ ಆರ್ಥಿಕ ಪರಿಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತಿದೆ ಹಾಗೂ ವಿದೇಶಿ ವಿದ್ಯಾರ್ಥಿಗಳ ಅಮೆರಿಕದ ಕನಸಿಗೂ ಅಡ್ಡಿಯಾಗುತ್ತಿದೆ.